ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾವಣ್ಯ ಮಧು ಬ್ಲಾಗ್ಸ್. ಸೊ ಗೈಸ್, ಇವತ್ತಿನ ವಿಡಿಯೋ ಬಂದು ನಾನು ನನ್ನ ಇಂಟ್ರೊಡಕ್ಷನ್ ವಿಡಿಯೋದಲ್ಲೇ ಹೇಳಿದ್ದೆ ಆ, ನಮಗೆ ಇನ್ನೊಂದು ಚಾನಲ್ ಕೂಡ ನಾವು ಹ್ಯಾಂಡಲ್ ಮಾಡ್ತೀವಿ ಅಂತ. ಆ ಚಾನಲ್ ನೇಮ್ ಬಂದು MPL ಫುಡ್ ಜಗತ್ತು. ಆ ಚಾನಲ್ ಬಂದು ಫುಡ್ ಬ್ಲಾಗಿಂಗ್ ಚಾನಲ್. ಸೊ ಆ ಚಾನಲ್ ನ ನಾವು ಹೇಗೆ 2 months ಅಲ್ಲೇ ಮಾನಿಟೈಸ್ ಮಾಡ್ಕೊಂಡ್ವಿ ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಅದ್ರ ಟಿಪ್ಸ್ ಟ್ರಿಕ್ಸ್ ಎಲ್ಲವನ್ನು ಹೇಳ್ತೀನಿ. ಸೊ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ಬೇಡಿ, ಕೊನೆವರೆಗೂ ವಿಡಿಯೋನ ನೋಡಿ. ಎಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ಸ್ ಮಾಡಿ. ಸೊ ಇದೇನಪ್ಪ, ಇವ್ರ ಚಾನಲ್ ಅಲ್ಲಿ ಬರೀ ಒಂದ್ 15 ಜನ ಸಬ್ಸ್ಕ್ರೈಬರ್ಸ್ ಇದಾರೆ, ಇವ್ರು ನೋಡಿದ್ರೆ ಚಾನಲ್ ನ ಹೇಗ್ ಮಾನಿಟೈಸ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದಾರೆ ಅಂತ ಅನ್ಕೊಳಕ್ ಹೋಗ್ಬೇಡಿ. ಬಿಕಾಸ್ ಇದು ನನ್ನ ಹೊಸ ಚಾನಲ್, ಈಗಷ್ಟೇ ಶುರು ಮಾಡಿರೋದು. ಅಂಡ್ ನಮ್ಮ ಹಳೆ ಚಾನಲ್ ಅಲ್ಲಿ ನಾವು ಹೇಗೆ ಅದನ್ನ ಮಾನಿಟೈಸ್ ಮಾಡ್ಕೊಂಡ್ವಿ ಅನ್ನೋ ಒಂದು ಕಂಟೆಂಟ್ ನ ಇಟ್ಕೊಂಡು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಹೊಸದಾಗಿ ಯಾರೆಲ್ಲ ಯೂಟ್ಯೂಬ್ ಚಾನಲ್ ನ ಶುರು ಮಾಡಿದೀರಾ, ಶುರು ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲ ಮೈಕ್ ಒಂದ್ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ಅನ್ಕೊಂಡಿದೀನಿ. ಅಂಡ್ ನಮ್ಮ ಇನ್ನೊಂದ್ ಚಾನೆಲ್ ನೇಮ್ ಬಂದು MPL ಫುಡ್ ಜಗತ್ತು. ನಾನು ಆ ಚಾನೆಲ್ದು ನೇಮ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕ್ತೀನಿ. ಇಂಟ್ರೆಸ್ಟ್ ಇದ್ದವರು ಚೆಕ್ ಮಾಡಿ, ಹಾಗೆ ಆ ಚಾನೆಲ್ಗೂ ಕೂಡ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಟಾಪಿಕ್ ಬರೋಣ. ನಾವು ಯೂಟ್ಯೂಬ್ ನ ಶುರು ಮಾಡ್ಬೇಕು ಅಂತ ತುಂಬಾ ವರ್ಷಗಳಿಂದ ಐಡಿಯಾಸ್ ಇತ್ತು. ಬಟ್ ನಾವುಗಳು ಬಿಸಿ ಇದ್ದಿದ್ರಿಂದ ಯೂಟ್ಯೂಬ್ ನ ಶುರು ಮಾಡಕ್ ಆಗಿರ್ಲಿಲ್ಲ. ಬಟ್ ಅದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿ ಇನ್ಫಾರ್ಮೇಶನ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ವಿ. ನಾವ್ ಯಾವಾಗಾದ್ರೂ ಯೂಟ್ಯೂಬ್ ನ ಶುರು ಮಾಡಿದಾಗ ಎಲ್ಲ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಆ ಎಲ್ಲಾ ಇನ್ಫಾರ್ಮೇಶನ್ ನಾವೇನು ಕಲೆಕ್ಟ್ ಮಾಡ್ಕೊಂಡಿದ್ವಲ್ವಾ, ಅದನ್ನ ನಾವು ಒಂದೊಂದಾಗಿ ಈ ಚಾನೆಲ್ ನಲ್ಲಿ ಹಾಕ್ತಾ ಇದ್ವಲ್ಲ ವಿಡಿಯೋಸ್, ಅದರಲ್ಲಿ ಯೂಸ್ ಮಾಡ್ತಾ ಹೋದ್ವಿ. ಸೊ ಲಕ್ಕಿಲಿ ನಮ್ಗೆ ಕ್ಲಿಕ್ ಆಯ್ತು. ಒಂದ್ ವಿಡಿಯೋ ಸ್ಟಾರ್ಟಿಂಗ್ ಒಂದ್ 10 ವಿಡಿಯೋಸ್ ಹಾಕಿದ್ವಿ ಅನ್ಸುತ್ತೆ, ಅವ್ಯಾವು ಓಡ್ಲಿಲ್ಲ. ಅದಾದ್ಮೇಲೆ ಹಾಕ್ದಂತ ಒಂದು ವಿಡಿಯೋ ಕ್ಲಿಕ್ ಆಯ್ತು. 12,000 ವ್ಯೂಸ್ ಹೋಯ್ತು ಆ ವಿಡಿಯೋ. ಫಿಶ್ ಫಿಶ್ ತಂದಿದ್ದು ನನ್ನ ಹಸ್ಬೆಂಡ್ ಸುಮ್ಮನೆ ಕ್ಯಾಶುಯಲ್ ಆಗಿ ಸಂಡೇ ಹೋಗಿ ಫಿಶ್ ತಗೊಂಡ್ ಬರೋಣ ಅಂತ ಹೋಗಿದ್ರು. ಅಲ್ಲಿ ಫಿಶ್ ನ ತಗೊಂಡು ಫಿಶ್ ಮಾರ್ತಾರಲ್ಲ ಅವ್ರನ್ನ ಒಂದ್ 2 ನಿಮಿಷ ಮಾತಾಡ್ಸ್ಕೊಂಡು ವಿಡಿಯೋನ ಮಾಡ್ಕೊಂಡ್ ಬಂದಿದ್ರು. ಸೊ ಆ ವಿಡಿಯೋನ ನಾವು ಸ್ವಲ್ಪ ಎಡಿಟ್ ಮಾಡಿ, ನನಗೆ ಎಡಿಟಿಂಗ್ ಅಲ್ಲೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಇತ್ತು, ಅದಕ್ಕೆ ಗೊತ್ತಿತ್ತು ಹೇಗೆ ಎಲ್ಲ ಎಡಿಟ್ ಮಾಡೋದು, ಬೇಸಿಕ್ ಎಡಿಟಿಂಗ್ ಎಲ್ಲ. ಸೊ ಅದನ್ನ ಯೂಸ್ ಮಾಡ್ಕೊಂಡು ಆ ವಿಡಿಯೋನ ಎಡಿಟ್ ಮಾಡಿ ಹಾಕಿದ್ವಿ. ಸುಮಾರಾಗಿ ಒಂದ್ ತಮ್ನೇಲ್ ಮಾಡ್ಬಿಟ್ಟು ಹಾಕಿದ್ವಿ. ಆ ವಿಡಿಯೋ ಕ್ಲಿಕ್ ಆಯ್ತು. ಅರೌಂಡ್ 12K ವ್ಯೂಸ್ ಏನೋ ಆ ವಿಡಿಯೋ ಹೋಗಿದೆ. ಸೊ ಅದಾದ್ಮೇಲೆ ನಮ್ಗೆ ಹೋಪ್ ಬಂತು, ಓಕೆ ವಿ ಕ್ಯಾನ್ ಸ್ಟಾರ್ಟ್, ವಿ ಕ್ಯಾನ್ ಮೂವ್ ಫಾರ್ವರ್ಡ್, ಕಂಟಿನ್ಯೂ ಮಾಡ್ಬೋದಲ್ವಾ ಅಂತ ಅನ್ನೋದು. ನಾವು ಹಾಗೇನೆ ಒಂದೊಂದೇ ವಿಡಿಯೋಸ್ ಗಳನ್ನ ಹಾಕೋತಾ ಬಂದ್ವಿ. ಸೊ ಅದಾದ್ಮೇಲೆ ಆ ಚಾನಲ್ ಚೆನ್ನಾಗಿ ಕ್ಲಿಕ್ ಆಯ್ತು. ಸೊ ನಮ್ಗೆ 2 months ನಲ್ಲೇನೆ ಮಾನಿಟೈಸೇಷನ್ ಆನ್ ಆಯ್ತು. ಅಂಡ್ ಮಾನಿಟೈಸ್ ಆಗಕ್ಕೆ ಏನ್ ಕ್ರೈಟೀರಿಯಾ ಬೇಕು, 1000 ಸಬ್ಸ್ಕ್ರೈಬರ್ಸ್ ಬೇಕು, ಹಾಗೆ 4000 ವಾಚ್ ಟೈಮ್ ಬೇಕು. ಅದು ಕೂಡ ಕಂಪ್ಲೀಟ್ ಆಯ್ತು. ಸೊ ನಾನು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನು ಅಂತ ಅಂದ್ರೆ, ಹೊಸದಾಗಿ ಯೂಟ್ಯೂಬ್ ಚಾನೆಲ್ ನ ಶುರು ಮಾಡ್ತಾ ಇರೋರ್ಗೆ ಕೆಲವೊಂದಷ್ಟು ಕನ್ಫ್ಯೂಷನ್ಸ್ ತಲೆಯಲ್ಲಿ ಓಡ್ತಾ ಇರುತ್ತೆ. ಯಾವ ರೀತಿ ಯೂಟ್ಯೂಬ್ ಚಾನೆಲ್ ನ ಓಪನ್ ಮಾಡೋದು, ಅದೇ ಯಾವ ಕ್ಯಾಟಗರಿನಲ್ಲಿ ಓಪನ್ ಮಾಡೋದು, ನಾವು ವಿಡಿಯೋಸ್ ಹಾಕಿದ್ರೆ ಓಡುತ್ತಾ, ಬಿಕಾಸ್ ಈಗಂತೂ ಯೂಟ್ಯೂಬ್ ಅನ್ನೋದು ಒಂದು ಟ್ರೆಂಡ್ ಆಗ್ಬಿಟ್ಟಿದೆ. ತುಂಬಾ ಜನ ಯೂಟ್ಯೂಬ್ ನ ಮಾಡ್ತಾ ಇದ್ದಾರೆ. ಫಸ್ಟ್ ಎಲ್ಲ ನಮ್ ಕನ್ನಡದಲ್ಲೇ ತಗೊಂಡ್ರೆ ಕನ್ನಡದವರು ಯೂಟ್ಯೂಬರ್ಸ್ ತುಂಬಾನೇ ಕಮ್ಮಿ ಇದ್ರು. ಸೊ ಹಾಗೆ ವ್ಯೂಸ್ ತುಂಬಾ ಚೆನ್ನಾಗಿ ಸಿಗ್ತಾ ಇತ್ತು. ಬಟ್ ಈಗ ಏನಾಗಿದೆ ಅಂತ ಅಂದ್ರೆ, ತುಂಬಾ ಜನ ವ್ಲಾಗಿಂಗ್, ತುಂಬಾ ಜನ ಯೂಟ್ಯೂಬರ್ಸ್ ಗಳಿದ್ದಾರೆ. ಸೊ ಕಾಂಪಿಟೇಷನ್ ಜಾಸ್ತಿ ಆಗಿರೋದ್ರಿಂದ ವ್ಯೂಸ್ ಗಳು ಅಷ್ಟೇನೆ ಡಿಸ್ಟ್ರಿಬ್ಯೂಟ್ ಆಗ್ಬಿಡುತ್ತೆ. ಸೊ ಹಂಗಿರುವಾಗ ತಲೆಯಲ್ಲಿ ಓಡ್ತಾನೆ ಇರುತ್ತೆ, ನಿಜವಾಗ್ಲೂ ನಾವು ಸಕ್ಸಸ್ಫುಲ್ ಆಗ್ತೀವಾ ಯೂಟ್ಯೂಬ್ ಚಾನೆಲ್ ನ ಶುರು ಮಾಡಿದ್ರೆ ಅಂತ ಹೇಳ್ಬಿಟ್ಟು. ಸೊ ಅವ್ರಿಗೆಲ್ಲ ಒಂದಷ್ಟು ಟಿಪ್ಸ್ ಅಂಡ್ ಟ್ರಿಕ್ಸ್ ನ ಕೊಡೋಣ ಅಂತ ಅಷ್ಟೇನೆ. ಮೊದಲನೇದಾಗಿ ನೀವು ಯೂಟ್ಯೂಬ್ ಚಾನೆಲ್ ನ ಓಪನ್ ಮಾಡ್ತೀರಾ ಅಂತ ಅನ್ಕೊಂಡ್ರೆ, ಫಸ್ಟ್ ಒಂದು ಕ್ಯಾಟಗರಿನ ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿ ಇಟ್ಕೊಳ್ಬೇಕು. ನೀವು ಯಾವ್ದ್ರಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದೆ, ನೀವು ಯಾವ್ದ್ರಲ್ಲಿ ಜಾಸ್ತಿ ದಿನ ವಿಡಿಯೋಸ್ ನ ಮಾಡಿ ಹಾಕ್ಬೋದು, ಅದನ್ನ ಫಸ್ಟ್ ಚೂಸ್ ಮಾಡ್ಕೊಳ್ಳಿ. ಅದೊಂದಿನ ನಿಮ್ಮ ಮೈಂಡ್ಗೆ ಸ್ಟಿಕ್ ಆನ್ ಮಾಡ್ಕೊಳ್ಳಿ. ಸೆಕೆಂಡ್ ಒನ್ ಬಂದು ಕನ್ಸಿಸ್ಟೆನ್ಸಿ. ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಕಂಟಿನ್ಯೂಸ್ ಆಗಿ ವಿಡಿಯೋಸ್ ನ ಹಾಕ್ತಾ ಇರ್ಬೇಕು. ಡೈಲಿ ಹಾಕಕ್ ಆಗ್ಲಿಲ್ಲ ಅಂತ ಹೇಳಿದ್ರು ವೀಕ್ಲಿ 3 ವಿಡಿಯೋಸ್ 4 ವಿಡಿಯೋಸ್ ಹಾಕ್ಲೇಬೇಕು. ಸೊ ಅವಾಗ ಕನ್ಸಿಸ್ಟೆಂಟ್ ಆಗಿದ್ರೆ ನಮ್ಮ ವಿಡಿಯೋಸ್ ಕೂಡ ಪುಷ್ ಅಪ್ ಆಗುತ್ತೆ ಅಂಡ್ ವ್ಯೂಸ್ ಕೂಡ ನಮ್ಗೆ ಚೆನ್ನಾಗಿ ಬರ್ತಾ ಹೋಗುತ್ತೆ ವಿಡಿಯೋಸ್ ಹಾಕ್ತಂಗೆಲ್ಲ. ಮೂರನೇದಾಗಿ ಲಾಂಗ್ ವಿಡಿಯೋಸ್ ಮೇಲೆ ಫಸ್ಟ್ ಕಾನ್ಸಂಟ್ರೇಟ್ ಮಾಡ್ಬೇಕು. ಬಿಕಾಸ್ ಈಗ ಯೂಟ್ಯೂಬ್ ನ ನಾವು ಒಂದು ಅರ್ನಿಂಗ್ ಆಗಿ
ಅರ್ನಿಂಗ್ ಮಾಡೋದಕ್ಕೋಸ್ಕರ ನಾವು ಯೂಟ್ಯೂಬ್ ಚಾನೆಲ್ ನ ಓಪನ್ ಮಾಡ್ತೀವಿ. ಸೊ ನಮ್ಮ ಕಾನ್ಸಂಟ್ರೇಷನ್ ಏನಿದ್ರು ಫಸ್ಟ್ ಆ ಯೂಟ್ಯೂಬ್ ಮಾನಿಟೈಸ್ ಆಗೋದನ್ನ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಅದಕ್ಕೆ ಫಸ್ಟ್ ಕ್ರೈಟೀರಿಯಾನ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ನಮ್ಮ ಚಾನೆಲ್ ಮಾನಿಟೈಸ್ ಆಗುತ್ತೆ. ಆಮೇಲೆ ನಮಗೆ ರೆವಿನ್ಯೂ ಜನರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಕ್ರೈಟೀರಿಯಾ ಬಂದು ಫಸ್ಟ್ 1000 ಸಬ್ಸ್ಕ್ರೈಬರ್ಸ್ ಅಂಡ್ 4000 ಅವರ್ಸ್ ಆಫ್ ವಾಚ್ ಟೈಮ್. 1000 ಸಬ್ಸ್ಕ್ರೈಬರ್ಸ್ ಹೇಗೋ ಮಾಡ್ಕೊಳ್ತೀವಿ ಅಂತ ಅನ್ಕೊಳ್ಳಿ, ಬಟ್ ಈ 4000 ಅವರ್ಸ್ ವಾಚ್ ಟೈಮ್ ಅಂತೂ ತುಂಬಾನೇ ಕಷ್ಟ ಕಂಪ್ಲೀಟ್ ಮಾಡೋದು. ಸೊ ಅದಕ್ಕೆ ನಾವು ಲಾಂಗ್ ವಿಡಿಯೋಸ್ ಮೇಲೆ ಕಂಪ್ಲೀಟ್ ಆಗಿ ಫೋಕಸ್ ಮಾಡಬೇಕು. ಫೋರ್ತ್ ಪಾಯಿಂಟ್ ಬಂದು ಶಾರ್ಟ್ ವಿಡಿಯೋಸ್. ಶಾರ್ಟ್ ವಿಡಿಯೋಸ್ ಅಂತೂ ನೆಗ್ಲೆಕ್ಟ್ ಮಾಡೋದೇ ಬೇಡ, ಬಿಕಾಸ್ ನಮಗೆ ಸಬ್ಸ್ಕ್ರೈಬರ್ಸ್ ಎಲ್ಲ ಬರೋದು ಶಾರ್ಟ್ ವಿಡಿಯೋಸ್ ಅಲ್ಲೇ. ನಿಮ್ಗೆ ಲಾಂಗ್ ವಿಡಿಯೋಸ್ ಡೈಲಿ ಅಪ್ಲೋಡ್ ಮಾಡಕ್ ಆಗ್ಲಿಲ್ಲ ಅಂತ ಅಂದ್ರೆ ಶಾರ್ಟ್ ವಿಡಿಯೋಸ್ನಾದ್ರೂ ಒಂದ್ ದಿನಕ್ಕೆ ಒಂದ್ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡಿ. ಅವಾಗ ನಮಗೆ ಸಬ್ಸ್ಕ್ರೈಬರ್ಸ್ ಬೇಗನೆ ಕಂಪ್ಲೀಟ್ ಆಗ್ತಾರೆ. ಫಿಫ್ತ್ ಪಾಯಿಂಟ್ ಬಂದು ಥಂಬ್ನೇಲ್. ನಿಮ್ಮ ವಿಡಿಯೋ ಎಷ್ಟು ಚೆನ್ನಾಗಿರುತ್ತೋ, ಎಷ್ಟು ಎಫರ್ಟ್ಸ್ ಹಾಕಿ ಮಾಡ್ತಿರೋ ಥಂಬ್ನೇಲ್ಗೂ ಕೂಡ ಅಷ್ಟೇ ಟೈಮ್ ನ ಕೊಡ್ಬೇಕು. ಬಿಕಾಸ್ ವಿಡಿಯೋ ಒಳಗಡೆ ಕಂಟೆಂಟ್ ತುಂಬಾ ಚೆನ್ನಾಗಿದ್ದು ಥಂಬ್ನೇಲ್ ಚೆನ್ನಾಗಿಲ್ಲ ಅಂತ ಅಂದ್ರೆ ನಿಜವಾಗ್ಲೂ ಯಾರು ಓಪನ್ ಕೂಡ ಮಾಡಿ ನೋಡಲ್ಲ. ಸೊ ಥಂಬ್ನೇಲ್ ಕೂಡ ಅಷ್ಟೇ ಅಟ್ರಾಕ್ಟಿವ್ ಆಗಿರ್ಬೇಕು. ಸಿಕ್ಸ್ತ್ ಪಾಯಿಂಟ್ ಬಂದು ವಿಡಿಯೋದು ಇಂಟ್ರೋ. ನೀವು ಕಂಪ್ಲೀಟ್ ವಿಡಿಯೋದಲ್ಲಿ ಏನ್ ಕಂಟೆಂಟ್ ಇದೆ ಅಂತ ಅನ್ನೋದನ್ನ ಒಂದ್ 10 ಸೆಕೆಂಡ್ಸ್ ಅಥವಾ ಒಂದ್ 5 ಸೆಕೆಂಡ್ಸ್ ಅಲ್ಲಿ ಇಂಟ್ರೊಡಕ್ಷನ್ ಅಲ್ಲೇನೆ ಕೊಟ್ರೆ ಸೊ ವ್ಯೂವರ್ಸ್ ಕೂಡ ಅಟ್ರಾಕ್ಟ್ ಆಗ್ತಾರೆ. ಬಿಕಾಸ್ ಫುಲ್ ವಿಡಿಯೋ ನೋಡದೇ ಇರೋರು ಕೂಡ ನೋಡೋ ಹಾಗಾಗುತ್ತೆ. ಅವ್ರು ನೋಡೋ ಕಂಟೆಂಟ್ ಎಲ್ಲಿ ಇದೆ ಅಂದ್ರೆ ವಿಡಿಯೋ ಮಧ್ಯದಲ್ಲಿ ಇದೆಯಾ, ಎಂಡಿಂಗ್ ಅಲ್ಲಿ ಇದೆಯಾ. ಸೊ ವಿಡಿಯೋನ ನೋಡೋದು ಜಾಸ್ತಿ ಆಗುತ್ತೆ, ವಾಚ್ ಟೈಮ್ ಕೂಡ ನಮ್ಗೆ ಜಾಸ್ತಿ ಸಿಗುತ್ತೆ. 10th ಪಾಯಿಂಟ್ ಬಂದು ಶಾರ್ಟ್ ವಿಡಿಯೋ ರಿಲೇಟೆಡ್. ನೀವು ಶಾರ್ಟ್ ವಿಡಿಯೋಸ್ ನ ಅಪ್ಲೋಡ್ ಮಾಡ್ಬೇಕಾದ್ರೆ ಅಲ್ಲೇನೆ ಸಾಂಗ್ಸ್ ನ ಸೆಲೆಕ್ಟ್ ಮಾಡಬಹುದು. ಸೊ ಟ್ರೆಂಡಿಂಗ್ ನಲ್ಲಿ ಯಾವ ಸಾಂಗ್ಸ್ ನೋಡ್ತಾ ಇದೆಯೋ ಅದನ್ನ ಸೆಲೆಕ್ಟ್ ಮಾಡಿ. ಇಫ್ ಇನ್ ಕೇಸ್ ನಿಮ್ಮ ಒರಿಜಿನಲ್ ಆಡಿಯೋ ಬೇಕು ಅಂತ ಅಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನೀವು ಟ್ರೆಂಡಿಂಗ್ ಸಾಂಗ್ ನ ಹಾಕಿದ್ರೆ ಆ ವಿಡಿಯೋ ವೈರಲ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. 8th ಪಾಯಿಂಟ್ ಬಂದು ಹ್ಯಾಶ್ ಟ್ಯಾಗ್ಸ್. ಹ್ಯಾಶ್ ಟ್ಯಾಗ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಬಿಕಾಸ್ ನಮ್ಮ ವಿಡಿಯೋಸ್ ರೆಕಮೆಂಡೇಶನ್ಸ್ ಎಲ್ಲ ಜಾಸ್ತಿ ಹೋಗ್ಬೇಕು ಅಂತ ಹೇಳಿದ್ರೆ ಟ್ರೆಂಡಿಂಗ್ ಅಲ್ಲಿ ಇರೋ ಹ್ಯಾಶ್ ಟ್ಯಾಗ್ಸ್ ಗಳನ್ನ ಯೂಸ್ ಮಾಡಿ. ಈಗ ವ್ಲಾಗಿಂಗ್ ಚಾನಲ್ ಆದ್ರೆ ಫಾರ್ ಎಕ್ಸಾಂಪಲ್ ಕನ್ನಡ ವ್ಲಾಗ್ಸ್, ಹ್ಯಾಶ್ ಟ್ಯಾಗ್ ಡೈಲಿ ವ್ಲಾಗ್ಸ್, ಡೈಲಿ ರೋಟೀನ್, ಕನ್ನಡ ಬ್ಲಾಗರ್. ಅದೇ ಶಾರ್ಟ್ಸ್ ವಿಡಿಯೋಸ್ಗಾದ್ರೆ ಹ್ಯಾಶ್ ಟ್ಯಾಗ್ ಶಾರ್ಟ್ಸ್, ವೈಟಿ ಶಾರ್ಟ್ಸ್, ಯೂಟ್ಯೂಬ್ ಶಾರ್ಟ್ಸ್, ಟ್ರೆಂಡಿಂಗ್ ಶಾರ್ಟ್ಸ್, ವೈರಲ್ ಶಾರ್ಟ್ಸ್, ಈ ರೀತಿ ಶಾರ್ಟ್ ಹ್ಯಾಶ್ ಟ್ಯಾಗ್ಸ್ ಗಳನ್ನ ಯೂಸ್ ಮಾಡಿ. ಸೊ ಅವಾಗ್ಲೂ ಕೂಡ ನಮ್ಮ ವಿಡಿಯೋಸ್ ರೀಚ್ ಜಾಸ್ತಿ ಸಿಗೋ ಚಾನ್ಸಸ್ ಇದೆ. ಕನ್ಸಿಸ್ಟೆನ್ಸಿ ಇಸ್ ದ ಮೇನ್ ಕೀ. ಕನ್ಸಿಸ್ಟೆಂಟ್ ಆಗಿರ್ಬೇಕು. ನೀವು ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡಕ್ ಆಗ್ಲಿಲ್ಲ ಅಂದ್ರೂ ವಾರದಲ್ಲಿ 3-4 ವಿಡಿಯೋಸ್ ನ ಅಪ್ಲೋಡ್ ಮಾಡಿ. ಸೊ ಇಷ್ಟೆಲ್ಲ ಟಿಪ್ಸ್ ಅಂಡ್ ಟ್ರಿಕ್ಸ್ ನಾವು ಯೂಸ್ ಮಾಡಿದೀವಿ. ಸೊ ಇದು ವರ್ಕ್ ಆಗುತ್ತೆ ಅಂತ ನನಗೂ ಕೂಡ ಅನ್ಸಿದೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ಸ್ ಮಾಡಿ. ಇನ್ನು ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ, ಏನಾದ್ರೂ ಕೇಳ್ಬೇಕು ಅಂತ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ನಾನು ಖಂಡಿತ ಎಲ್ಲ ಕಾಮೆಂಟ್ಸ್ಗೂ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.